ದೇವ್ರನ್ನ ಮೆಚ್ಚಿಬಿಡ್ಬೋದು, ಆದರೆ ಮನುಷ್ಯರನ್ನ ಮೆಚ್ಚೋದು ತುಂಬಾ ಕಷ್ಟ. ನಾವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಅಂದರೂ ಅಲ್ಲಿ ಒಂದು ಮಿಸ್ಟೇಕ್ ಇದ್ದೇ ಇರುತ್ತಲ್ವ. ಹೋಗ್ಲಿ ಬಿಡಿ, ಎಲ್ಲರದ್ದು ಊಟ ಆಯಿತಾ? ಈ ನನ್ನ ಹೇರ್ ಆಯಿಲ್ ಪ್ಯಾಕಿಂಗ್ ಪ್ರೋಸೆಸ್ನ ನಿಮಗೋಸ್ಕರ ನಾನು ಇವತ್ತೊಂದು ಚಿಕ್ಕದವಾಗಿ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಯಾಕೆ ಅಂತ ಹೇಳಿದರೆ, ನನ್ನ ಹೇರ್ ಆಯಿಲ್ ನಿಮಗೆ ಪರಿಚಯಿಸಬೇಕು, ನನ್ನ ಹೇರ್ ಆಯಿಲ್ ಯಾವ ರೀತಿ ಒಂದು ರಿಸಲ್ಟ್ ಕೊಡುತ್ತೆ ಅನ್ನೋದು ನಿಮಗೆ ತೋರಿಸ್ಬೇಕು ಅನ್ನೋದ್ರಿಂದ ಈ ಪ್ಯಾಕಿಂಗ್ ಪ್ರೋಸೆಸ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೇರ್ ಆಯಿಲ್ ಪ್ಯಾಕಿಂಗ್ ಪ್ರೋಸೆಸ್ಸೇ ಬೇರೆ ಥರ ಇದೆ, ಬಟ್ ನಿಮ್ಮ ಜೊತೆ ನಾನು ಮಾತಾಡಬೇಕು, ನಿಮ್ಮ ಜೊತೆ ನಾನು ಕನೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪ್ಯಾಕಿಂಗ್ ಪ್ರೋಸೆಸ್ ತಂದು ಒಂದು ಚಿಕ್ಕ ವಿಡಿಯೋ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾವೀಗ ಹೇರ್ ಆಯಿಲ್ನ ರೆಡಿ ಮಾಡುವಾಗ 1-2-3 ಜನಕ್ಕೆ ನಾವು ಹೇರ್ ಆಯಿಲ್ ಕೊಡ್ತೀವಿ. ಅವರಿಗೆ ಒಂದು ಗುಡ್ ರಿಸಲ್ಟ್ ಇದ್ರೇ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದು. ಈಗ ಅವರಿಗೆ ಒಂದು ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾರ ಜೊತೆನೂ ಶೇರ್ ಮಾಡೋದಿಲ್ಲ. ಹಾಗೇನೆ ನನ್ನ ಹೇರ್ ಆಯಿಲ್ ಕಲರ್ ನೋಡಿ ನನಗೆ ಬೇಡಪ್ಪ ಅಂತ ಹೇಳಿ ಹೋದವರೆಲ್ಲ ಎಗೇನ್ ಬಂದ್ಬಿಟ್ಟು ನನಗೆ 100 ml ಬೇಡ, ದೊಡ್ಡ ಬಾಟಲ್ ಇದ್ದರೆ ಹೇಳ್ತೀರಾ, 1 ಲೀಟರ್ ಆಯಿಲ್ ಕೊಡಿ, ನಾನು ಊರಿಗೆ ತೊಗೊಂಡೋಗ್ಬೇಕು, ನನ್ನ ಮಗಳು ಊರಲ್ಲಿ ಓದ್ತಿದ್ದಾಳೆ, ಅವಳಿಗೆ ಊರಿಗೆ ಕಳಿಸ್ಕೊಡ್ಬೇಕು, ಈ ರೀತಿ ಕೇಳುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹೇರ್ ಆಯಿಲ್ ಒಂದು ಈ ರೀತಿ ರೀಚ್ ಆಗಿದೆಯಲ್ಲ. ಒಂದು ಚಿಕ್ಕ ಗೂಡೊಳಗೆ ನಾನು ನನ್ನ ಹೇರ್ ಆಯಿಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಬಟ್ ಈಗ ತುಂಬ ಖುಷಿ ಆಗ್ತಿದೆ. ಆ ಗೂಡಿಂದ ಇನ್ನೊಂದು ಕಡೆ ನಾನು ಶಿಫ್ಟ್ ಆಗ್ತಾ ಇದ್ದೀನಿ. ಯಾಕೆಂದರೆ ಆ ಗೂಡಲ್ಲಿ ನನಗೆ ಜಾಗ ಸಾಕಾಗ್ತಾ ಇಲ್ಲ ಹೇರ್ ಆಯಿಲ್ ಮಾಡಲಿಕ್ಕೆ. ಇನ್ನೊಂದು ಕಡೆ ಶಿಫ್ಟ್ ಆಗಬೇಕು ಅನ್ನೋ ಯೋಚನೆ ಬರೋ ಥರ ನೀವು ಮಾಡಿದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಆನ್ಲೈನಲ್ಲೇ ಅಷ್ಟು ಬಿಸ್ನೆಸ್ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ರಿಗೂ ನಂಬಿಕೆ ಇದ್ದರೆ ಮಾತ್ರನೇ ಯಾರ ಜೊತೆ ಆದ್ರೂ ಒಂದು ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ. ಅದೇ ರೀತಿ ನನ್ನ ಹೇರ್ ಆಯಿಲ್ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಏನೇನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ, ಯಾವ ರೀತಿ ಬೇರೆಲ್ಲ ಮಿಕ್ಸ್ ಮಾಡ್ತೀನಿ, ನಿಮಗೆ ಗೊತ್ತಿಲ್ಲದೆ ಇರೋ ಬೇರು ಸಹ ನಾನು ಪರಿಚಯಿಸಿದ್ದೀನಿ ನನ್ನ ವಿಡಿಯೋದಲ್ಲಿ. ಸೊ ನೀವು ನನ್ನ ಹತ್ರನೇ ಕೊಂಡ್ಕೊಳ್ಬೇಕು ಹೇರ್ ಆಯಿಲ್ ಅಂತಿಲ್ಲ, ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಮನೇಲಿ ಯಾವ ರೀತಿ ನೀವು ತಯಾರಿಸ್ಕೊಳ್ಬೋದು ಹೇರ್ ಆಯಿಲ್ ಅಂತ. ಆ ರೀತಿ ಟೈಮ್ ಇಲ್ಲ ಅಂತ ಹೇಳೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಹೇರ್ ಆಯಿಲ್ನ ಕೊಂಡ್ಕೊಳ್ಬೋದು. ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಇದು ಶುದ್ಧವಾದ ನ್ಯಾಚುರಲ್ ಆದ ಒಂದು ಹೇರ್ ಆಯಿಲ್ ಅಷ್ಟೇ. ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರೋದಿಲ್ಲ. ತಲೆನೋವು ಇದ್ದರೂ ನಿಮಗೆ ಚಂದ ಈ ಹೇರ್ ಆಯಿಲ್ ಚಂದ ಮಾಡ್ತದೆ. ಮತ್ತು ಗ್ರೇ ಹೇರ್ ಮತ್ತು ಏರ್ ಫಾಲ್ ಮತ್ತು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದು ಈ ರೀತಿ ಎಲ್ಲ ಸಮಸ್ಯೆಗೆ ಒಂದು ಒಳ್ಳೆ ಒಂದು ಸಜೆಷನ್ ಕೊಡುತ್ತೆ ನನ್ನ ಹೇರ್ ಆಯಿಲ್. ಬೇಕಿದ್ರೆ ಯೂಸ್ ಮಾಡಿ ನೋಡಿ. ಥ್ಯಾಂಕ್ ಯು.